ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಎನ್ಐಎ. ಕೃತ್ಯದ ಹಿಂದೆ ಐಸಿಸ್ ಹಾಗೂ ಜೆಎಂಬಿ ಸಂಘಟನೆ ಕೈವಾಡ ಇದೆಯಾ? ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಎನ್ಐಎ ಅಧಿಕಾರಿಗಳು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಟ್ರ? ಯಾಕಂದ್ರೆ ಆ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದೆ. ಕೃತ್ಯದ ಹಿಂದೆ ಐಸಿಸ್ ಹಾಗೆ ಜೆಎಂಬಿ ನೋಡಿ, ನಿಷೇಧಿತ ಉಗ್ರ ಸಂಘಟನೆಯಿಂದಲೇ ಕೃತ್ಯ ಎಂದು ತನಿಖೆ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಜಮಾತ್ ಉಲ್ ಮುಜಾಹಿದ್ದೀನ್ ಸಂಘಟನೆ ಸದಸ್ಯನ ಮೇಲೆ ಫುಲ್ ಡೌಟ್ ಬಂದಿದೆ. ಈಗ ಜೆಎಂಬಿ ಜಮಾತ್ ಉಲ್ ಇತ್ತೀಚೆಗೆ ಆರ್ಟಿ ನಗರದಲ್ಲಿ ಬಂಧನವಾಗಿದ್ದ ನಜೀರ್ ಜೆಎಂಬಿ ಸಂಘಟನೆಯನ್ನು ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿರುವಂತಹ ಜೆಎಂಬಿ ಸಂಘಟನೆ ಸದಸ್ಯರಿಗಾಗಿ ಹುಡುಕಾಟ ನಡೆದಿದೆ. ಈ ಸಂಬಂಧ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಜೆಎಂಬಿ ಸಂಘಟನೆಯ ನಜೀರ್ ಇತ್ತೀಚೆಗೆ ರೇಡ್ ಆಗಿತ್ತು ನೋಡಿ. ಎನ್ಐಎ ಅಧಿಕಾರಿಗಳು ಎಲ್ಲ ಕಡೆ ರೇಡ್ ಮಾಡಿದ್ರು, ಬೆಂಗಳೂರಿನಲ್ಲೂ ಕೂಡ. ಆರ್ಟಿ ನಗರದಲ್ಲಿ ಈ ನಜೀರ್ ಅವನನ್ನು ಕೂಡ ಬಂಧಿಸಲಾಗಿತ್ತು. ಅಂದರೆ ಭಯೋತ್ಪಾದಕ ಚಟುವಟಿಕೆಗಳು ಅಥವಾ ಕೃತ್ಯಕ್ಕೆ ಸಹಕಾರ ಅಥವಾ ಆ ಪ್ಲಾನ್ಡ್ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿಗಟ್ಟಲಾಗಿತ್ತು. ಈಗ ಆ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು ಈ ಭಯೋತ್ಪಾದಕ ಸಂಘಟನೆಗಳಿಂದನೇ ಇವರು ಈ ಕೃತ್ಯವನ್ನು ಮಾಡಿದ್ರ ಅನ್ನುವಂಥದ್ದು. ಈಗ ಕೆಲವರು ವ್ಯಾವಹಾರಿಕವಾಗಿ ಏನಾದರೂ ವಿರೋಧ ಆಯ್ತಾ ಅಂತ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಬಟ್ ಈಗ ಇಲ್ಲಿ ಐಸಿಸ್ ಮತ್ತು ಜೆಎಂಬಿ ಜಮಾತ್ ಉಲ್ ಮುಜಾಹಿದ್ದೀನ್ ಈ ಎರಡು ಸಂಘಟನೆಗಳು ಇವೆರಡು ಸಂಘಟನೆಗಳು ಭಯೋತ್ಪಾದಕ ಸಂಘಟನೆಗಳ ಗುಂಪಿಗೆ ಸೇರಿದಾಗ, ಹಾಗಾಗಿ ಆ ಒಂದು ಸೂಚನೆ ಮೇರೆಗೆ ಏನಾದರೂ ತನಿಖೆ ನಡೀತಾ ಇರ್ಬೋದಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಈಗ ಈ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಐಸಿಸ್ ಮತ್ತು ಜೆಎಂಬಿ ಸಂಘಟನೆ ಕೈವಾಡದ ಶಂಕೆ ಮೇಲೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗೆ ಆಗಿದೆಯಾ? ಅಂದರೆ ಅದೇ ಆಯಾಮದಲ್ಲಿ ತನಿಖೆ ಮಾಡ್ತಿದ್ದಾರೆ ಅಂತಂದರೆ ಇದು ಯಾವುದೋ ಒಂದು ಉಗ್ರ ಸಂಘಟನೆಯ ಹಿನ್ನೆಲೆಯಲ್ಲಿ ಅಥವಾ ಆ ಕೈವಾಡದಿಂದನೇ ನಡೆದಿರ್ಬೋದಾ ಅನ್ನುವಂಥ ಅನುಮಾನಗಳು ಜಾಸ್ತಿ ಆಗುತ್ತಾ? ಖಂಡಿತವಾಗಿ ಪ್ರಭು, ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ರೈವಲರಿಗೆ ಬ್ಲಾಸ್ಟನ್ನು ಮಾಡಿದರೆ, ಇಲ್ಲಿ ಸ್ಥಳೀಯರು ಯಾರೋ ಮಾಡಿದರೆ, ಸೊ ಇಷ್ಟೊತ್ತಿಗಾಗಲಾಗೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಆದರೂ ಕಿಂಚಿತ್ತು ಸುಳಿವಾದರೂ ಸಿಗಬೇಕಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗಳಾಗಿಲ್ಲ. ಇತ್ತ ನಗರ ಪೊಲೀಸರು ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡಿದ್ರು ಕೂಡ ಇದುವರೆಗೂ ಆರೋಪಿಯ ಬಗ್ಗೆ ಯಾವುದೇ ರೀತಿಯ ಚಿಕ್ಕ ಸುಳಿವು ಕೂಡ ಪತ್ತೆಯಾಗಿಲ್ಲ. ಕೇವಲ CC ಕ್ಯಾಮ್ರಾ ಫುಟೇಜ್ಗಳು ಬಿಟ್ಟರೆ ಇನ್ನು ಯಾವ ಕೆಲಸವೂ ಕೂಡ ಆಗ್ತಿಲ್ಲ. ಮತ್ತು ಆತ ಎಲ್ಲಿ ಬಂದ, ಎಲ್ಲಿಂದ ಹೋದ, ಯಾರ ಜೊತೆ ಸಹಾಯವನ್ನು ಪಡ್ಕೊಂಡ, ಹೇಗೆ ಎಲ್ಲ ಮಾಹಿತಿಗಳು ಕೂಡ ಯಾವುದ್ರಲ್ಲೂ ಒಂದು ಸಣ್ಣ ಸುಳಿವು ಕೂಡ ಇನ್ನೂ ಕೂಡ ನಗರ ಪೊಲೀಸರಿಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಎನ್ಐಎ ಈಗಾಗಲೇ ತನ್ನ ಹೆಗಲಿಗೆ ತೆಗೆದುಕೊಂಡಿರುವಂಥದ್ದು, ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು. ತನಿಖಾ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಒಂದಿಷ್ಟು ಶಂಕೆ, ಅನುಮಾನಗಳು, ಸಸ್ಪೆಕ್ಟ್ ಇರುವಂಥದ್ದು. ಐಸಿಸ್ ಮತ್ತು ಇಲ್ಲ ಅಂದರೆ ಜೆಎಂಬಿ ಸಂಘಟನೆ ಏನಿದೆ, ಈ ನಿಷೇಧಿತ ಸಂಘಟನೆಗಳ ಸದಸ್ಯ ಈ ಒಂದು ಸ್ಫೋಟವನ್ನು ಮಾಡಿರ್ಬೋದು ಅಂತ ಅನುಮಾನ ಈಗಾಗಲೇ ಇರುವಂಥದ್ದು. ಅದಕ್ಕಾಗಿ ಈ ಹಿಂದೆ ಎಲ್ಲೆಲ್ಲಿ ಐಸಿಸ್ ಮತ್ತು ಜೆಎಂಬಿ ಸಂಘಟನೆಯ ಶಂಕಿತ ಉಗ್ರರು ಬಂಧನವಾಗಿದ್ರು, ಮತ್ತೆ ಸದಾ ಎನ್ಐಎ ಅಧಿಕಾರಿಗಳು ಇಂತಹ ನಿಷೇಧಿತ ಸಂಘಟನೆ ಮೇಲೆ ಒಂದು ಕಣ್ಣನ್ನು ಇಟ್ಟಿರ್ತವೆ. ಅವರು ಯಾವಾಗ ದೇಶದ ಒಳಗೆ ನುಸುಳ್ಬೋದು, ಇಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಬಹುದು ಅಂತ. ಹೀಗಾಗಿ ಅವರ ಮೇಲೆ ಸದಾ ಒಂದು ಕಣ್ಣನ್ನು, ನಿಗಾವನ್ನು ಇಟ್ಟಿರ್ತಾರೆ. ಹೀಗಾಗಿ ಅವರ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳಿರುತ್ತೆ. ಹೀಗಾಗಿ ಅಂತಹ ನಿಷೇಧಿತ ಸಂಘಟನೆಗಳಾಗಿರುವಂಥ ಐಸಿಸ್ ಮತ್ತು ಜಮಾತ್ ಉಲ್ ಮುಜಾಹಿದ್ದೀನ್ ಏನಿದೆ, ಈ ಸಂಘಟನೆಯ ಸದಸ್ಯರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು. ಸೊ ಆ ಸಂಘಟನೆಗೆ ಸೇರಿರುವಂತಹ ಶಂಕಿತ ಇರ್ಬೋದು ಅನ್ನೋ ಅನುಮಾನ ಈಗ ಶುರುವಾಗಿದೆ. ಹೀಗಾಗಿ ಬೇರೆ ಬೇರೆ ಜೈಲಿನಲ್ಲಿ ಇರುವಂತಹ ಶಂಕಿತ ಉಗ್ರ ಇರ್ಬೋದು. ಮತ್ತು ಈ ಹಿಂದೆ ಏನು ಎನ್ಐಎ ಅಧಿಕಾರಿಗಳು ಒಂದು ಅವ್ರದ್ದೇ ಆದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತಾರೆ, ಆ ಮಾಹಿತಿ ಅನುಸಾರವಾಗಿ ಯಾರು ಇರ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಮತ್ತು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಸೊ ಇದುವರೆಗೂ ಎಲ್ಲೂ ಆತನ ಸುಳಿವು ಸಿಕ್ಕಿಲ್ಲ ಅಂದಾಗ ಈತ ಓರ್ವ ಟ್ರೈನ್ಡ್ ಟೆರರಿಸ್ಟ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ. ಆ ಮಾದರಿಯಲ್ಲಿ ಇಡೀ ಘಟನೆ ನಡೆದಿರುವಂಥದ್ದು. ಈತನಿಗೆ ಅಷ್ಟು ಟ್ರೈನ್ ಮಾಡಲಾಗಿದೆ. ಎಲ್ಲೂ ಕೂಡ ಪೊಲೀಸರಿಗೆ ಚಿಕ್ಕ ಸುಳಿವನ್ನು ಕೂಡ ಸಿಗದ ಹಾಗೆ ಘಟನೆನ ಅವರ ಪ್ಲಾನ್ ಏನಿದೆ ಅದನ್ನು ಎಕ್ಸಿಕ್ಯೂಟಿವ್ ಮಾಡಿ ಸಿಟಿಯಿಂದ ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು, ಆತ ಎಲ್ಲೋಗಿ ಅಡಕೊಂಡಿರಬೇಕು, ಪೊಲೀಸರಿಗೆ ಎಲ್ಲೂ ಕೂಡ ತನ್ನ ಸುಳಿವು ಸಿಕ್ಕದ ರೀತಿಯಲ್ಲಿ ಆತ ತಲೆಮರೆಸ್ಕೊಳ್ಬೇಕು ಅನ್ನೋದು ಅವನಿಗೆ ಅಷ್ಟು ಕೂಡ ಟ್ರೈನ್ ಆಗಿದೆ. ಹೀಗಾಗಿ ಆತ ಎಲ್ಲೂ ಇದುವರೆಗೂ ಪೊಲೀಸರು ತನ್ನ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಅದ್ರ ಜೊತೆಗೆ ಈಗ ಫಿಂಗರ್ ಪ್ರಿಂಟ್ಸ್ ಮತ್ತಾವುದೇ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಅಂದರೆ ಆತ ಗ್ಲೌಸ್ ಆಗಿರ್ಬೋದು, ಈ ರೀತಿಯಾಗಿ ಟೆಕ್ನಿಕಲ್ ಆಗು ಕೂಡ ಅವನು ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಆ ತರಬೇತಿಯನ್ನು ಪಡ್ಕೊಂಡು ಮುಂದೆ ಈ ಕುಕೃತ್ಯವನ್ನು ಎಸಗಿರುವಂಥದ್ದು. ಸದ್ಯ ಎನ್ಐಎ ಅಧಿಕಾರಿಗಳು ಇದೀಗ ಐಸಿಸ್ ಮತ್ತು ಜೆಎಂಬಿ
JMB ಏನಿದೆ ಈ ನಿಷೇಧಿತ ಸಂಘಟನೆಗಳ ಸದಸ್ಯರ ಬಗ್ಗೆ ಮಾಹಿತಿ ಕಲೆ ಹಾಕಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು ಪ್ರಭು. ಅಂದರೆ ಸಂತೋಷ್ ಪಟೇಲ್ ಈಗ ಈ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳ ಕೈವಾಡ ಇದೆ ಅನ್ನುವಂಥ ಅನುಮಾನ ಏನು ವ್ಯಕ್ತವಾಗ್ತಾ ಇದೆ. ಬಟ್ ರಾಮೇಶ್ವರಂ ಕೆಫೆ ಟಾರ್ಗೆಟ್ ಆಗಿದ್ದಾದರೂ ಯಾಕೆ? ಅಂದರೆ ಅದರ ಆ ಹಿಂದಿನ ಅನುಮಾನಗಳು ಹೇಗಿರ್ಬೋದು ಅಂತ. ಇಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಯಾಕೆ ಇದು ರಾಮೇಶ್ವರಂ ಕೆಫೆನೇ ಟಾರ್ಗೆಟ್ ಮಾಡಿದ್ರೆ ಅಂದರೆ ನಾವು ಹಲವು ಆಯಾಮದಲ್ಲಿ ನೋಡಬೇಕಾಗುತ್ತೆ. ಪ್ರಮುಖವಾಗಿ ನಾವು ಧಾರ್ಮಿಕವಾಗಿ ನೋಡೋದಾದರೆ ರಾಮೇಶ್ವರಂ ಕೆಫೆ ಏನಿದೆ ಅಲ್ಲಿ ಯಾವುದೇ ರಾಷ್ಟ್ರೀಯ ಹಬ್ಬಗಳು ಬಂದರೆ ಸೆಲೆಬ್ರೇಟ್ ಮಾಡಲಾಗುತ್ತೆ. ಅದರ ಜೊತೆಗೆ ನಮ್ಮ ರಾಷ್ಟ್ರಭಕ್ತಿ ಎಷ್ಟಿದೆ ಅಂದರೆ ಅಲ್ಲಿರೋರಿಗೆ ದಿನ ಬೆಳಗ್ಗೆ ಅವರ ರಾಮೇಶ್ವರ ಕೆಫೆ ಅಲ್ಲಿ ದಿನಚರಿ ಆರಂಭ ಆಗೋದೇ ನಮ್ಮ ರಾಷ್ಟ್ರಗೀತೆಯನ್ನು ಹಾಡಿ, ರಾಷ್ಟ್ರಗೀತೆಯನ್ನು ಹಾಡಿದ ನಂತರ ಸಿಬ್ಬಂದಿಗಳು ಕೆಲಸವನ್ನು ಆರಂಭ ಮಾಡ್ತಾರೆ. ಹೀಗಾಗಿ ಈ ಕಾರಣಕ್ಕೂ ಒಂದು ರಾಮೇಶ್ವರಂ ಕೆಫೆ ಏನಿದೆ ಇದು ಟಾರ್ಗೆಟ್ ಆಗಿರ್ಬೋದು. ಇನ್ನೊಂದು ಅಲ್ಲಿ ವೀಕೆಂಡ್ಸ್ಗಳಂದ್ರೆ 3 ದಿನ ಫ್ರೈಡೇ ಸ್ಯಾಟರ್ಡೆ ಸಂಡೇ ಏನಿದೆ ಈ 3 ದಿನಗಳ ಅತಿ ಹೆಚ್ಚು ಜನ ಸೇರುವಂಥ ಪ್ಲೇಸ್ ಅದು ವೈಟ್ ಫೀಲ್ಡ್ ವಿಭಾಗ ಏನಿದೆ ಆ ವಿಭಾಗದಲ್ಲಿ ಅತಿ ಹೆಚ್ಚಾಗಿ ಜನರು ಅಲ್ಲಿ ಸೇರ್ತಾರೆ. ITBT ಹಬ್ ಏನಿದೆ ಸೊ ಅಲ್ಲಿರುವಂಥವರೆಲ್ಲ ಬಹುತೇಕ ಮಂದಿ ಅಲ್ಲೇ ಬಂದು ಸೇರುವಂಥದ್ದು, ಅವರು ಅತಿ ಹೆಚ್ಚಾಗಿ ಸೇರುವಂತಹ ಪ್ಲೇಸ್ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ಅದರ ಟಾರ್ಗೆಟ್ ಆಗಿರ್ಬೋದು. ಸೊ ಅದರ ಜೊತೆಗೆ ಇನ್ನು ಇವರು ಈಗಾಗಲೇ ಶಂಕಿತರೇನಿದ್ದಾರೆ ಬಾಂಬರ್ ಏನಿದ್ದಾನೆ ಆತ ಸಿಟಿಯಿಂದ ಈಸಿಯಾಗಿ ಎಸ್ಕೇಪ್ ಆಗಲಿಕ್ಕೆ ನಗರದ ಒಂದು ಗಡಿ ಭಾಗ ಅಂತಲೇ ಹೇಳ್ಬೋದು ಕುಂದನಹಳ್ಳಿ, ಈಸಿಯಾಗಿ ಅಲ್ಲಿಂದ 1 ಗಂಟೆ ಟ್ರಾವೆಲ್ ಮಾಡಿದರೆ ನಮ್ಮ ರಾಜ್ಯದ ಗಡಿಯನ್ನು ದಾಟ್ಬೋದು. ಈ ಕಾರಣಕ್ಕಾಗಿ ಮಾಡಬಾರ್ದು. ಒಂದು ವೇಳೆ ನಗರದ ಸೆಂಟ್ರಲ್ ಪಾಯಿಂಟ್ ಎಲ್ಲಾದರೂ ಮಾಡಿದರೆ ಇಲ್ಲಿಂದ ಆಚೆ ಹೋಗ್ಲಿಕ್ಕೆ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ. ಬೆಂಗಳೂರು ಸಿಟಿಲಿ ಟ್ರಾಫಿಕ್ ಇರುವ ಹಿನ್ನೆಲೆಯಲ್ಲಿ ಆತ ಎಸ್ಕೇಪ್ ಆಗಬೇಕು ಅಂದರೆ ಎಲ್ಲಾದರೂ ಸಿಕ್ಕಿ ಬೀಳ್ಬೋದು ಅನ್ನೋ ಕಾರಣಕ್ಕೆ ಆ ಜಾಗವನ್ನು ಆಯ್ಕೊಂಡಿರ್ಬೋದು. ಹೀಗಾಗಿ ಹಲವು ಆಯಾಮದಲ್ಲೂ ಕೂಡ ದಿ ರಾಮೇಶ್ವರ ಕೆಫೆ ಯಾಕೆ ಟಾರ್ಗೆಟ್ ಆಗಿದೆ ಅನ್ನೋ ಆಯಾಮದಲ್ಲೂ ಕೂಡ NIA ಅಧಿಕಾರಿಗಳು ಒಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.